ನಮ್ಮ ಗುಮ್ಲಾಪುರಕ್ಕೆ ಒಳ್ಳೆ ನಾವು ಊಟದಾಗಿಂದ ಇಂಥ ಶುಭ ದಿನ ನಾವು ನೋಡಿರ್ಲಿಲ್ಲ. ಏನೋ ಅನ್ಕೊಂಡು ನಾವು ದೇವಸ್ಥಾನ ಡೆಮೊಲೇಷನ್ ಮಾಡಿದ್ವಿ. ಆಮೇಲೆ ನಮ್ಮ ಸುಮಾರು 5-6 ವರ್ಷ ಆಯ್ತು. ಆದ್ರೆ ನಮ್ಗೆ ಇಷ್ಟು ವಿಜೃಂಭಣೆಯಾಗಿ ಇಷ್ಟು ತರ ದೇವಸ್ಥಾನ ಬರ್ತದೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮಲ್ಲಿ ನಮ್ಮೂರವರ ನಮ್ಮ ಯುವಕರಿಂದ ನಮ್ಮ ಎಲ್ಲ ಯುವಕರು ಹಾಗೂ ನಮ್ಮ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರು, ಖಜಾನ್ಸಿ ಬಾಲಕೃಷ್ಣ ಅವರು, ಸೆಕ್ರೆಟರಿ ಶ್ರೀನಿವಾಸ್ ಅವರು, ನಮ್ದು ಒಂದು ಸೆಷನ್ನು ನಾವು ಅವರು 3 ಸಲ ವರ್ಕ್ ಮಾಡಿದ್ರೆ ನಾವು ಒಂದ್ ಸಲ 2 ಸಲ ಮಾಡಿರ್ತೀವಿ ಅಷ್ಟೇ. ಹಂಗೆ ಇಷ್ಟು ಮಾತ್ರ ಬರ್ತದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಗೆ ಒಳ್ಳೆ ಇದೊಂದು ಹಬ್ಬ ಅನ್ನೋದ್ರಂದ್ರೆ ವರ್ಷಕ್ಕೊಂದು ಹಬ್ಬ ಬರ್ತದೆ. ಆದ್ರೆ ಇದು ಬರೋದು 100 ವರ್ಷಕ್ಕೋ 150 ವರ್ಷಕ್ಕೋ 200 ವರ್ಷಕ್ಕೋ 300 ವರ್ಷಕ್ಕೋ ಅಂತ ಹಬ್ಬದ ದಿವಸ ಇದು. ನಮ್ಮ ಯುವಕರಿಗೂ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಹಿರಿಯರಿಗೂ ಗ್ರಾಮಸ್ಥರಿಗೂ ನಮ್ಮ ಇದಕ್ಕೆಲ್ಲ ಕಾರಣ ಯುವಕರು ಜಾಸ್ತಿ ಇದ್ದಾರೆ. ಒಳ್ಳೇದು ಹಣ ಏನೋ ಎಲ್ಲ ಒಂದ್ ಜಾಗದಲ್ಲಿ ಓದ್ತೀವಿ, ಬರ್ತೀವಿ, ತರ್ತೀವಿ. ಆದ್ರೆ ಇಲ್ಲಿ ಮಾಡೋದಕ್ಕೆ ನಮ್ಮ ಯುವಕರು ಸಹಾಯ ಇದೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ನೂತನ ದೇವಸ್ಥಾನ ಪ್ರತಿಷ್ಠಾಪನೆ, ವಿಗ್ರಹ ಪ್ರತಿಷ್ಠಾಪನೆ, ಮಾರಮ್ಮ ಹಾಗೂ ಗಂಗಮ್ಮನ ಪ್ರತಿಷ್ಠಾಪನೆ, ನಮ್ಮ ಊರಿನ ಎಲ್ಲರಿಗೂ ಹಾಗೂ ನಮ್ಮ ಸಹಕರಿಸಿದ ಎಲ್ಲ ತಾಲೂಕಿನ ಹಾಗೂ ರಾಜ್ಯ ಮಟ್ಟದಲ್ಲಿ ಸಹಕರಿಸಿದ್ದಾರೆ ಎಲ್ರಿಗೂ ಧನ್ಯವಾದ. ಮುಳಬಾಗಿಲು ತಾಲೂಕಿನ ಗುಮ್ಮಳಾಪುರ ಗ್ರಾಮದಲ್ಲಿ, ನಮ್ಮ ಗ್ರಾಮದಲ್ಲಿ ಶ್ರೀ ಮಾರಿಯಮ್ಮ ಮತ್ತು ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ನಮ್ಮ ಸುತ್ತಮುತ್ತಲಿನ 7 ಗ್ರಾಮಗಳು ಹಾಗೂ ನಮ್ಮ ತಾಲೂಕಿನೆಲ್ಲೆಡೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುತ್ತೇವೆ. ಅದೇ ರೀತಿ 7 ವರ್ಷಗಳ ಕಾಲ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಗುರು ಹಿರಿಯರೆಲ್ಲರೂ ನಮ್ಮ ಸಹಕಾರ ಕೊಟ್ಟು, ಹಾಗೂ ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲಾ ಗ್ರಾಮಗಳಲ್ಲೂ ನಮ್ಮ ಊರಿನ ಪ್ರತಿ ಯುವಕರು ಹಾಗೂ ಮಕ್ಕಳು, ದೊಡ್ಡವರು ಎಲ್ಲ ಸೇರಿ ಒಂದು ದೇಣಿಗೆಯನ್ನು ಸಂಗ್ರಹಿಸಿ ಒಂದು ಛಲದಿಂದ ನಮ್ಮ ಈ ದೇವಸ್ಥಾನಕ್ಕೆ ಪುನಾದಿಗಳನ್ನು ಹಾಕಿರುತ್ತಾರೆ. ಅದೇ ರೀತಿ 7 ವರ್ಷಗಳ ಸತತ ಪರಿಶ್ರಮದಿಂದ ಈ ದಿನ ನಮ್ಮ ಗ್ರಾಮ ದೇವತೆಗೆ ನಾವು ಈ ದೇವಸ್ಥಾನವನ್ನು ಅದ್ದೂರಿಯಾಗಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿದ್ದೇವೆ. ಅದೇ ರೀತಿ ನಮಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದ ನಮ್ಮ ಅರ್ಚಕರಾಗಲಿ ಎಲ್ಲ ಹೋಮಗಳನ್ನೆಲ್ಲ ತುಂಬಾ ಅದ್ಭುತವಾಗಿ ಮಾಡಿ ಇಡೀ ತಾಲೂಕಿನಲ್ಲೇ ಅದ್ಭುತ ಪ್ರತಿಬಿಂಬವಾಗಿ ನಮ್ಮ ಈ ಒಂದು ಶಿಲಾನ್ಯಾಸವನ್ನು ಪ್ರತಿಷ್ಠಾಪನೆಗೆ ಸಹಕರಿಸಿದ ಎಲ್ಲ ಸ್ನೇಹಿತರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ಮುಳಬಾಗಿಲು ತಾಲೂಕಿನ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.